ಹರೇ ಶ್ರೀನಿವಾಸ. ಹರಿ ಓಂ. ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, 2026 ಮೇ 16ನೇ ತಾರೀಕು ಅಮಾವಾಸ್ಯೆ ಬಂದಿದೆ, ಶನಿವಾರ. ಈ ಅಮಾವಾಸ್ಯೆನ ಭಾವುಕ ಅಮಾವಾಸ್ಯೆ ಅಂತಲೂ ಕರೀತಾರೆ, ಮತ್ತು ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೀತಾರೆ. ಇನ್ನೊಂದು ಮುಖ್ಯವಾಗಿ ಶನಿವಾರ ಬಂದಿರೋದ್ರಿಂದ ಶನಿ ಅಮಾವಾಸ್ಯೆ ಅಂತಲೂ ಸಹ ಈ ಅಮಾವಾಸ್ಯೆಗೆ ಕರೀತಾರೆ. ತುಂಬ ಶುಭಯೋಗ, ಸೌಭಾಗ್ಯ ಯೋಗ ಕೊಡೋ ಅಂಥ ಈ ಅಮಾವಾಸ್ಯೆ ನೋಡಿ. ಶನಿವಾರ ಶನೇಶ್ವರನ ಜಯಂತಿ ಇದೆ. ಆ ಜಯಂತಿ ಶನಿವಾರನೇ ಅಮಾವಾಸ್ಯೆ ಬಂದಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತಲೇ ಹೇಳ್ಬೋದು. ಇದು ತುಂಬ ಒಂದು ಪವಿತ್ರವಾದಂತಹ ದಿನ ಆಗಿದೆ. ಶನಿವಾರ ಅಮಾವಾಸ್ಯೆ ಬೀಳೋದೇ ಕಡಿಮೆ. ಹಂಗಾಗಿ ಶನೇಶ್ವರನ ಜಯಂತಿ ಇರೋದರಿಂದ ಶನೇಶ್ವರ ಅಮಾವಾಸ್ಯೆ ಬಂದಿದೆ. ಎಲ್ಲರೂ ವಿಶೇಷವಾಗಿ ಶನಿದೇವರನ್ನು ಆರಾಧನೆ ಮಾಡಿ, ಒಂದು ಪೂಜೆ ಮಾಡಿ, ನಿಮ್ಮ ಕಷ್ಟಗಳನ್ನೆಲ್ಲ ಹೋಗಲಾಡಿಸ್ಕೊಳ್ಳಿ. ಯಾರ್ಯಾರಿಗೆ 7.5 ನಡೀತಾ ಇದೆ, ಯಾರ್ಯಾರಿಗೆ 7.5 ಬಿಡುಗಡೆ ಆಗಿದೆ, ಪ್ರತಿಯೊಬ್ಬರು ಶನಿದೇವರನ್ನು ಆರಾಧನೆ ಮಾಡಿ. ಶನಿದೇವರೊಬ್ಬರು ನಮಗೆ ನಮ್ಮ ಒಂದು ರಾಶಿ ನಕ್ಷತ್ರದಲ್ಲಿ ಚೆನ್ನಾಗಿದ್ದರೆ ನೋಡಿ, ನಮಗೆ ಯಾವ ಭಾಗ್ಯ ಬೇಕಾದರೂ ಹೊತ್ಕೊಂಡು ಬರುತ್ತೆ. ಆಮೇಲೆ 7.5 ಏನು 7.5 ವರ್ಷ ನಾವು ಅನುಭವಿಸಿರ್ತೀವಿ ಕಷ್ಟನ, ಆ ಶನೇಶ್ವರ ಸ್ವಾಮಿ 7.5 ಅಂತ, ಆ ಶನಿ ಅಷ್ಟೇ ನಮಗೆ ಸಿರಿ ಸಂಪತ್ತು ಶನಿದೇವರೇ ಅಂತ ನಮಗೆ ಕೊಡೋದು. ಸೊ ಹಂಗಾಗಿ ನಾವು ಶನಿ ದೇವರನ್ನು 7.5 ಇದೆ ಅಂದ್ಬಿಟ್ಟು ನಾವು ನೊಂದ್ಕೊಳ್ಳಬಾರ್ದು. 7.5 ಬಿಡುಗಡೆ ಆಯ್ತಪ್ಪ ನಮಗೆ ಅಂತ ನಾವು ಖುಷಿನೂ ಪಡಬಾರ್ದು. ಶನಿ ದೇವ್ರನ್ನ ನಾವು ಯಾವಾಗಲೂ ಆರಾಧನೆ ಮಾಡಬೇಕು. ಅವರು ನಮ್ಗೆ ಯಾವಾಗೂ ನಾವು ಶನಿ ದೇವ್ರನ್ನ ಆರಾಧನೆ ಮಾಡಿದಷ್ಟು ನಮಗೆ ಒಂದು ಒಳ್ಳೇದು ಮಾಡೇ ಮಾಡ್ತಾನೆ ಭಗವಂತ. ಹಂಗಾಗಿ ಈ ಒಂದು 16ನೇ ತಾರೀಕು ಮೇ ಅಮಾವಾಸ್ಯೆ ದಿವಸನೇ ಶನೇಶ್ವರನ ಜಯಂತಿ ಇರೋದ್ರಿಂದ ಆ ಜಯಂತಿ ಯಾವಾಗ ಪ್ರಾರಂಭ ಮತ್ತು ಯಾವಾಗ ಮುಕ್ತಾಯ, ಮತ್ತು ಕೆಲವೊಂದು ದಾನ ಧರ್ಮಗಳಿಂದನೂ ನಮಗೆ ಈ ಒಂದು ಪೂಜಾ ಫಲ ದೊರಕುತ್ತೆ ಸ್ನೇಹಿತರೆ. ಹಂಗಾಗಿ ಅದ್ರ ಬಗ್ಗೆ ಎಲ್ಲ ನಾವು ಇವತ್ತು ತಿಳ್ಕೊಳ್ಳೋಣ. ಇನ್ನೇನು ಇನ್ನೊಂದು 2-3 ದಿವಸ ಇದೆ. ಒಂದು ಜ್ಯೇಷ್ಠ ಅಮಾವಾಸ್ಯೆ ಮತ್ತು ಶನಿ ಅಮಾವಾಸ್ಯೆ ಅಂತಲೇ ಈ ಅಮಾವಾಸ್ಯೆನ ನಾವು ಕರಿತೀವಿ. ಮೇ 16ನೇ ತಾರೀಕು ಬೆಳಗಿನ ಜಾವ 5:11 ಪ್ರಾರಂಭ ಆದರೆ ಅಮಾವಾಸ್ಯೆ ನೋಡಿ ಸ್ನೇಹಿತರೆ, ಬೆಳಗ್ಗೆನೇ ಪ್ರಾರಂಭ ಆಗಿಬಿಡುತ್ತೆ. 16ನೇ ತಾರೀಕು ಒಳ್ಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಪೂಜೆ ಸಿಕ್ಕುತ್ತೆ. ಅದು ಮುಕ್ತಾಯ ಆಗೋದು ಬಂದು 17ನೇ ತಾರೀಕು ಭಾನುವಾರ ನೈಟು 1:20 ಮುಕ್ತಾಯ ಆಗುತ್ತೆ. ನಮಗೆ ಪೂರ್ತಿ ಅಮಾವಾಸ್ಯೆ ಸಿಗೋದು ಶನಿವಾರನೇ ಸಿಗೋದ್ರಿಂದ ವಿಶೇಷವಾಗಿ ಶನಿದೇವರನ್ನು ಆರಾಧನೆ, ಒಂದು ಪೂಜೆ ಮಾಡಿ ನೀವು ಪೂಜ್ಯ ಫಲನ ತಗೋಬೇಕು ಸ್ನೇಹಿತರೆ. ವಿಶೇಷವಾಗಿ ಅವತ್ತು ನೋಡಿ 15ನೇ ತಾರೀಕು ಬಂದು ಸೌಭಾಗ್ಯ ಯೋಗ ಪ್ರಾರಂಭ ಆಗುತ್ತೆ ನಿಮಗೆ. ಏನು ಒಂದು ಭರಣಿ ನಕ್ಷತ್ರದಲ್ಲಿ ಈ ಅಮಾವಾಸ್ಯೆ ಬಂದಿರೋದ್ರಿಂದ ನೋಡಿ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಧರಣಿ ಆಗ್ತಾರಂತೆ. ಅಷ್ಟು ಒಂದು ದೊರೆಯಾಗಿ ಅವರು ಬಾಳೋವಂಥ ಒಂದು ನಕ್ಷತ್ರ ಅದು. ಹಂಗಾಗಿ ಈ ಭರಣಿ ನಕ್ಷತ್ರದಲ್ಲಿ ಈ ಅಮಾವಾಸ್ಯೆ ಬಂದಿದೆ. ತುಂಬ ಒಂದು ಸೌಭಾಗ್ಯ ಯೋಗ, ಶುಭ ಯೋಗ, ಶೋಭನಾ ಯೋಗ ಎಲ್ಲ ಕೂಡ ಬಂದಿದೆ. ಆದರೆ ಒಂದು ಪೂಜಾ ನಿಯಮವನ್ನು ನೀವು ಒಂದು ಶ್ರದ್ಧೆ ಭಕ್ತಿಯಿಂದ ಒಂದು ಆರಾಧನೆ ಮಾಡ್ಕೊಳ್ಳಿ. ನೋಡಿ, ನಾವು ವರ್ಷ ಇಡೀ ಪೂಜೆ ಮಾಡೋದೇ ಬೇರೆ, ಶನೇಶ್ವರನ ಜಯಂತಿ ದಿವಸನೇ ವಿಶೇಷವಾಗಿ ನಾವು ಪೂಜೆ ಮಾಡೋದೇ ಬೇರೆ ಸ್ನೇಹಿತರೆ. ಹಂಗಾಗಿ ಶನೇಶ್ವರನ ಜಯಂತಿ ದಿವಸ ನೀವು ವಿಶೇಷವಾಗಿ ಪೂಜೆ ಮಾಡಿ. ಮತ್ತು ಸೌಭಾಗ್ಯ ಯೋಗ ನೋಡಿ, ಮೇ 15ನೇ ತಾರೀಕೆ ಬರುತ್ತೆ. 2:20 ಪ್ರಾರಂಭ ಆದರೆ ಅದು 16ನೇ ತಾರೀಕು ಮುಗಿದೋಗುತ್ತೆ. ಮತ್ತು ಶೋಭನಾ ಯೋಗ ಬಂದು 16ನೇ ತಾರೀಕೆ ಅದು ನಮಗೆ ಪ್ರಾರಂಭ ಆಗುತ್ತೆ. ಮತ್ತು 17ನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ. 1, 2, 15, 16, 17 ನಮಗೇನು ಅಮಾವಾಸ್ಯೆ ಮುಗಿದು ಬೆಳಗ್ಗೆನೇ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ಏನು ಒಂದು ತಿಂಗಳು 33 ತಿಂಗಳು ಎಲ್ಲನೂ ಒಂದು ದೇವತೆಗಳನ್ನ ಒಂದು ಆರಾಧನೆ, ಒಂದು ಪೂಜೆ ಮಾಡೋಂಥ ಒಂದು ಪವಿತ್ರವಾದ ದಿನ ಆಗಿದೆ. ಹಂಗಾಗಿ ಅಮಾವಾಸ್ಯೆ 16ನೇ ತಾರೀಕು ವಿಶೇಷವಾಗಿ ನಿಮ್ಮ ಮನೇಲಿ ಎಲ್ಲರೂ ಒಂದು ಶನೇಶ್ವರನ ಗುಡಿಗೆ ಹೋಗಿ, ಅದಕ್ಕೆ ಮುಂಚೆ ನೀವು ಒಂದು ಗುರುವಾರನೇ ಮನೆಯೆಲ್ಲ ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ಶುಕ್ರವಾರ ಯಾರು ದೇವ್ರ ಮನೇನ ಒಂದು ಕ್ಲೀನ್ ಮಾಡೋದಾಗಲಿ, ದೇವ್ರು ತೊಳೆಯೋದಾಗಲಿ ಮಾಡೋದಿಲ್ಲ. ಹಂಗಾಗಿ ನೀವು ಶನಿವಾರ ಎಲ್ಲ ಒಂದು ರೆಡಿ ಮಾಡಿಕೊಂಡ್ರೆ, ಗುರುವಾರ ನೀವು ಶುಕ್ರವಾರ ಪೂಜೆ ಮಾಡಿಕೊಂಡು ಶನಿವಾರ ಏನು ಅಮಾವಾಸ್ಯೆ ದಿನ ನೀವು ಮನೇಲಿ ಒಂದು ಧೂಪ ದೀಪ, ಒಂದು ಹೂವು, ಒಂದು
ಉಪ್ಪು ನೈವೇದ್ಯನೆಲ್ಲ ಇಟ್ಟು ಮನೇಲಿ ಒಂದು ಪೂಜೆ ಮಾಡಿಕೊಂಡು ಪ್ರತಿಯೊಬ್ಬರು ನೀವು ಶನೇಶ್ವರನ ದೇವಸ್ಥಾನಕ್ಕೆ ಅವತ್ತು ವಿಶೇಷವಾಗಿ ಹೋಗಲೇಬೇಕು. ನಿಮ್ಮ ಕಷ್ಟ ಪರಿಹಾರ ಮಾಡ್ಕೋಬೇಕು ಅಂದರೆ ಆ ಶನಿದೇವರ ದರ್ಶನ ಮಾಡಿದ್ರೆ ಸಾಕು, ನಮಗೆಷ್ಟೋ ಪಾಪಗಳು ಒಂದು ಕಷ್ಟಗಳು ಕಳೆಯುತ್ತೆ. ಹೋಗಿ ಆ ಶನೇಶ್ವರ ಸ್ವಾಮಿಗೆ ಒಂದು ಅಭಿಷೇಕಕ್ಕೆ ಎಳ್ಳೆಣ್ಣೆ ಒಂದು ದಾನ ಮಾಡಿ, ಮತ್ತು ಎಳ್ಳಿಂದ ಆರತಿ ಮಾಡ್ಕೊಂಡು ಹೋಗಿ ನೀವು ಬೆಳಗಿದ್ರೆ ತುಂಬ ಫಲ ಸಿಕ್ಕುತ್ತೆ ಸ್ನೇಹಿತರೆ. ಆ ಆರತಿನ 10 ಜನಕ್ಕೆ ಅಲ್ಲೇ ಹಂಚ್ಬಿಟ್ಟು ಬನ್ನಿ ಬರಬೇಕಾದ್ರೆ. ಮತ್ತು ಒಂದು ಕಪ್ಪನ್ನ ಒಂದು ನವಗ್ರಹ ಅಂತ ಪೂಜೆ ಮಾಡಿ ಅಲ್ಲಿ ಶನೇಶ್ವರನ ವಿಗ್ರಹ ಇರುತ್ತೆ, ಅಲ್ಲೊಂದು ಒಂದು ಹಿಡಿ ಉಪ್ಪು, ಒಂದು ಎಳ್ಳನ್ನು ಇಟ್ಬಿಟ್ಟು ನೀವು ಒಂದು ಕಪ್ಪು ವಸ್ತ್ರನ ಆ ಸ್ವಾಮಿಗೆ ಇಟ್ಟು ನೀವಾನ ಪೂಜೆ ಮಾಡಿ, ಇಲ್ಲ ಐನೋರುಗಳ ಕಡೆಯಿಂದನಾದರೂ ನೀವೊಂದು ಪೂಜೆ ಮಾಡಿಸೋದ್ರಿಂದ ನಿಮಗೆ ಶನಿ ದೋಷ ನಿವಾರಣೆ ಆಗುತ್ತೆ. 7.5 ಇರೋರಿಗೆ ಎಷ್ಟೋ ಒಂಚೂರು ಗುರುಬಲ ಬರೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಈ ಥರ ಎಲ್ಲ ಮಾಡ್ಕೊಂಬನ್ನಿ. ಒಂದು ಕಪ್ಪು ಬಟ್ಟೆ, ಒಂದು ಚಪ್ಪಲಿ, ಒಂದು ಛತ್ರಿ, ಈ ಥರ ಎಲ್ಲ ಒಂದು ದಾನ ಮಾಡೋದ್ರಿಂದ ಬಡ ಮಕ್ಕಳಿಗೆ ಒಂದು ಊಟಕ್ಕೆ ಒಂದು ವ್ಯವಸ್ಥೆ ಮಾಡಿ, ಒಂದು ಅನ್ನದಾನ ಮಾಡಿ. ಭಗವಂತ ಶ್ರೇಷ್ಠವಾದ ದಾನ ಅನ್ನದಾನ ಅಂತಾರೆ. ಹಂಗಾಗಿ ಪ್ರತಿಯೊಬ್ಬರೂ ಅವತ್ತೊಂದು ಪುಳಿಯೋಗರೆ ಮಾಡಿ, ಆ ಪುಳಿಯೋಗರೆಗೆ ಎಳ್ಳು ಹಾಕ್ಕೊಂಡು ಹೋಗ್ಬಿಟ್ಟು ನಿಮ್ಮ ಕೈಯಾರೆ ಒಂದು ಬರೋವಂಥ ಭಕ್ತಾದಿಗಳಿಗಾಗ್ಬೋದು, ಇಲ್ಲ ಅಲ್ಲಿರೋವಂಥ ಒಂದು ಬಡವ್ರ ಬಗ್ರುಗಳಿಗೆ ನೀವು ಒಂದೊಂದು ಪ್ಲೇಟ್ಗೆ ಹಾಕ್ಕೊಡಿ. ಎಷ್ಟೋ ನೀವು ಮಾಡಿದ ಒಂದು ಪುಣ್ಯದ ಫಲ ಬೇಗ ನಿಮಗೆ ದೊರಕುತ್ತೆ ಸ್ನೇಹಿತರೆ. ಈ ಥರ ಎಲ್ಲ ನೀವೊಂದು ದಾನ ಧರ್ಮ ಮಾಡೋದ್ರಿಂದ ನಿಮಗೆ ಶೋಭನಾ ಯೋಗ, ಸೌಭಾಗ್ಯ ಯೋಗ ಎಲ್ಲ ಸಿರಿ ಸಂಪತ್ತು ಒಲಿದು ಬರುತ್ತೆ. ಹಂಗಾಗಿ ಪ್ರತಿಯೊಬ್ಬರು ತಪ್ಪದೇ ಶನೇಶ್ವರ ಸ್ವಾಮಿ ದರ್ಶನ ಮಾಡಿ, ಮತ್ತು ನೀವೇ ಎಳ್ಳೆಣ್ಣೆ ಹಾಕಿ ಅಭಿಷೇಕ ಮಾಡೋಕ್ಕೆ ಹೋಗಬೇಡಿ. ಐನೋರುಗಳು ಕೈ ಕೊಡಿ, ಒಂದು ಮಂತ್ರ ಹೇಳಿ ಆ ಸ್ವಾಮಿಗೆ ಒಂದು ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿ ಒಂದು ಪೂಜೆ ಮಾಡಿ ಕೊಡ್ತಾರೆ. ಆಮೇಲೆ ಯಾರು ನಿಮ್ಮ ಮನೇಲಿ 7.5 ನಡೀತಾ ಇದೆ ಅವರೇ ಹೋಗಬೇಕು ಅನ್ನೋದು ಏನಿಲ್ಲ. ಆದಷ್ಟು 90 ಭಾಗ ಅವ್ರನ್ನೇ ಕಳ್ಸೋಕ್ಕೆ ಪ್ರಯತ್ನ ಪಡಿ. ಅವ್ರು ಏನನ್ನ ತುಂಬ ಬ್ಯುಸಿದ್ರೆ ಅವ್ರ ಹೆಸರಲ್ಲಿ ಒಂದು ಅರ್ಚನೆ, ಒಂದು ಪೂಜೆ, ಒಂದು ದಾನ, ಈ ಥರ ಎಲ್ಲ ನೀವು ತಪ್ಪದೆ ಮಾಡಬೇಕು. ಎಳ್ಳೆಣ್ಣೆನೇ ಕೊಡಬೇಕು ಸ್ನೇಹಿತರೆ. ಎಳ್ಳೆಣ್ಣೆಯಿಂದನೇ ಆ ಸ್ವಾಮಿ ಮೈ ತೊಳೆದ್ರೆ ನಮಗೆ ಎಷ್ಟೋ ಕರ್ಮ ಪಾಪಗಳು ಪರಿಹಾರ ಆಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಎಳ್ಳೀರಿಂದನೂ ಆವತ್ತು ಸ್ವಾಮಿಗೆ ಅಭಿಷೇಕ ಮಾಡಿಸೋದ್ರಿಂದನೂ ನಮಗೆ ತುಂಬ ಎಳ್ಳೀರು ನೋಡಿ ಎಷ್ಟು ಅದೊಂದು ಕಲ್ಪವೃಕ್ಷದಿಂದ ಬರುವಂತಹ ಪವಿತ್ರವಾದಂತಹ ನೀರು. ಆ ನೀರಿಂದ ಸ್ವಾಮಿ ಜಯಂತಿ ದಿವಸ ನಾವೊಂದು ಅವ್ರಿಗೆ ಅಭಿಷೇಕ ಮಾಡಿಸಿದ್ರೆ ನಮಗೆಷ್ಟೋ ಒಂದು ಒಳ್ಳೆಯದಾಗುತ್ತೆ. ಇವೆಲ್ಲ ನಾವು ತಿಳ್ಕೋಬೇಕು. ಶನೇಶ್ವರನ ಜಯಂತಿ ಅಂದರೆ ತುಂಬ ಕಡೆ ಹಬ್ಬದ ಥರ ಆಚರಣೆ ಮಾಡ್ತಾರೆ ಈ ಜಯಂತಿನ. ಹಂಗಾಗಿ ನಾವು ನಮ್ಮ ಕಡೆ ಎಲ್ಲ ಒಂದು ಶನೇಶ್ವರ ಸ್ವಾಮಿಗೆ ಒಂದು ಪೂಜೆ ನೈವೇದ್ಯ ಎಲ್ಲ ಮಾಡಿಕೊಂಡು ನಮಗೆ ನಾವುಗಳೊಂದು ಫಲನ ತಗೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳ್ದಂಗೆ ಒಂದು ಮಕ್ಕಳಿಗೆ ಒಂದು ಬಟ್ಟೆ ದಾನ, ಅನ್ನದಾನ, ಈ ಥರ ಎಲ್ಲ ಮಾಡಿ ಆದಷ್ಟು ಕಪ್ಪು ನೀಲಿ ಬಟ್ಟೆಗಳ್ನ ದಾನ ಮಾಡೋದಕ್ಕೆ ನೀವು ಒಂದು ಪ್ರಯತ್ನ ಪಡಿ. ಮತ್ತು ಮನೇನ ಅವತ್ತು ತುಂಬ ಮುಖ್ಯವಾಗಿ ಅಮಾವಾಸ್ಯೆ ದಿವಸ ನಾನು ಹೇಳೋದು ಕಲ್ಲುಪ್ಪು ಅರಿಶಿಣದಿಂದ ಹಾಕಿ ಮನೇನ ಒರೆಸಿ ನೀವು ಸ್ನಾನ ಮಾಡೋಂಥ ನೀರಿಗೆ 2 ಕಾಳು ಎಳ್ಳು ಉಪ್ಪನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ನೆಗೆಟಿವ್ ಎಲ್ಲ ಹೋಗಿ ಆದಷ್ಟು ನಿಮಗೆ ಪಾಸಿಟಿವ್ ಬಂದೇ ಬರುತ್ತೆ. ಮನೇಲಿ ನಿಮ್ಗೆ ಒಳ್ಳೆಯದಾಗೇ ಆಗುತ್ತೆ. ಹೊಸ್ತಿಲು ಪೂಜೆ, ತುಳಸಿ ಪೂಜೆ ವಿಶೇಷವಾಗಿ ಅಮಾವಾಸ್ಯೆಗಳ ದಿನ ಮಾಡಿ. ಮತ್ತು ಕಾಳಿ ದೇವರುಗಳನ್ನ ಜಾಸ್ತಿ ಆರಾಧನೆ ಮಾಡಬೇಕು. ಕಾಳಿ, ದುರ್ಗೆ, ಚಾಮುಂಡಿ, ಈ ಥರ ಎಲ್ಲ ಕಾಳಿ ದೇವರುಗಳ್ನ ಅಮಾವಾಸ್ಯೆ ದಿವಸ ನಾವು ಏನೋ ಒಂದು ಪೂಜೆ ಮಾಡಿ ಅಲ್ಲಿಂದ ಒಂದು ನಿಂಬೆಹಣ್ಣುಗಳ್ನ ತೊಗೊಂಬಂದು ಮನೇಲಿ ಒಂದು ದೃಷ್ಟಿ ತೆಗೆದು ಹೊಸ್ಲು ಮುಂದೆ ಹೊಡೆಯೋದಾಗ್ಬೋದು. ಸಂಜೆ ಹೊತ್ತು ಒಂದು ದೃಷ್ಟಿ ತೆಗೆಯೋದು. ಮತ್ತು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಬಿಳಿ ಸಾಸಿವೆ ಮತ್ತು ಕರ್ಪೂರ ಲವಂಗದಿಂದನೂ ಮನೆಯೆಲ್ಲ ಮೂಲೆಗೂ ಒಂದು ಧೂಪ ತೋರಿಸ್ಬಿಟ್ಟು ನೀವು ದೃಷ್ಟಿ ತೆಗೆಯೋದ್ರಿಂದ ಮಾಡಿ ನಿಮ್ಮ ಮನೆಗೆ ಎಷ್ಟೋ ಬದಲಾಗುತ್ತೆ ಸ್ನೇಹಿತರೆ. ಅಷ್ಟು ಒಂದು ಪಾಸಿಟಿವ್ ನಮ್ಮ ಮನೆಗೆ ಬರುತ್ತೆ. ಅಮಾವಾಸ್ಯೆ ದಿನ ಮತ್ತು ಹುಣ್ಣಿಮೆ ದಿನ ವಿಶೇಷವಾಗಿ ಈ ಒಂದು ತಂತ್ರ ಮಾಡಿ ನೀವು. ಮತ್ತು ಅಮಾವಾಸ್ಯೆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಾನ ಆಗ್ಬೋದು, ಇಲ್ಲ ಸಂಜೆ ಗೋಧೂಳಿ ಸಮಯದಲ್ಲಾನ ಆಗ್ಬೋದು. ಅರಳಿ ಮರನ ಸುತ್ತಿ ಅರಳಿ ಮರದ ಹತ್ರ ಎಳ್ಳೆಣ್ಣೆ ದೀಪನ ಹಚ್ಚೋದ್ರಿಂದನೂ ನಮಗೆ ತುಂಬ ಶುಭ ಇದೆ ನೋಡಿ. ಇದು ಪಶ್ಚಿಮ ದಿಕ್ಕು ಬಂದು ಶನೇಶ್ವರನಿಗೆ ತುಂಬ ಪ್ರಿಯವಾಗಿದ್ದು ಸಂಖ್ಯೆ ಬಂದು 8. ಹಂಗಾಗಿ ನೀವು ಪಶ್ಚಿಮ ದಿಕ್ಕಿಗೆ 8 ತುಪ್ಪದ ಬತ್ತಿನ ಹಾಕಿ ನೀವೊಂದು ದೀಪ ಬೆಳಗೋದ್ರಿಂದನೂ ನೀವು ಅಂದ್ಕೊಂಡಿರೋ ಕೆಲಸ ಆಗ್ಬೋದು. ಎಷ್ಟೋ ಜನಕ್ಕೆ ದುಡ್ಡಿರುತ್ತೆ, ಮನೆ ಕಟ್ಟೋಕ್ಕಾಗೋದಿಲ್ಲ, ವಿದ್ಯೆ ಇರುತ್ತೆ, ಕೆಲಸ ಸಿಕ್ಕಿರೋದಿಲ್ಲ,
ತುಂಬ ಸುಂದರವಾಗಿರ್ತಾರೆ, ಗಂಡು ಸೆಟ್ ಆಗೋದಿಲ್ಲ. ಇಷ್ಟೆಲ್ಲ ಒಂದು ಸಮಸ್ಯೆಗಳಿರ್ತವೆ. ಎಲ್ಲ ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ನಮಗೆ ಈ 7.5 ಇದೆ, ನಮ್ಗೆ ಪರಿಹಾರ ಆಗಿಲ್ಲ, 7.5 ಹೋಗಬೇಕು ಅಂತಾರೆ. ಖಂಡಿತ ಈ ಥರ ಒಂದು ವಿಶೇಷ ದಿನಗಳಲ್ಲಿ ನೀವು ಶ್ರದ್ಧೆ ಭಕ್ತಿಯಿಂದ ಸ್ವಾಮಿನ, ಶನೇಶ್ವರ ಸ್ವಾಮಿನ ಒಂದು ಆರಾಧನೆ ಮಾಡಿ, ನೀವು ಒಂದು ನವಗ್ರಹ ಸುತ್ಕೊಂಬನ್ನಿ. ಅರಳಿ ಮರ ಒಂದು ಸುತ್ತೋದ್ರಿಂದ, ಒಂದು ಸಣ್ಣ ಪುಟ್ಟ ಒಂದು ದಾನ ಧರ್ಮಗಳಿಂದನೂ ನೀವು ಈ ಸಮಸ್ಯೆಗಳ್ನ ಪರಿಹಾರ ಮಾಡ್ಕೋಬೋದು. ನಾನು ಹೇಳ್ದಂಗೆ 15ನೇ ತಾರೀಕೇನೆ ಸೌಭಾಗ್ಯ ಯೋಗ ಇದೆ, 16ನೇ ತಾರೀಕು ಶೋಭನಾ ಯೋಗ ಇದೆ. ಈ ಯೋಗಗಳ್ನೆಲ್ಲ ನೀವು ಉಪಯೋಗಿಸ್ಕೊಂಡು ನಿಮ್ಮ ಮನೆಗೆ ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಎಲ್ಲದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಧಿಕ ಮಾಸ ಏನು ಮೇ 17ರಿಂದನೇ ಅಧಿಕ ಮಾಸ ಬಂದಿರೋದ್ರಿಂದ ಹಿಂದಿನ ದಿವಸನೇ ಈ ಅಮಾವಾಸ್ಯೆ ಬಂದಿದೆ. ಹಂಗಾಗಿ ನೀವು ಗುರುವಾರ ಎಲ್ಲನೂ ಒಂದು ರೆಡಿ ಮಾಡಿಕೊಂಡ್ರೆ ನೀವು ಮಾಮೂಲಿ ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ ಸುಲಭ ಆಗುತ್ತೆ ಸ್ನೇಹಿತರೆ. ಮತ್ತು ಅಧಿಕ ಮಾಸದಲ್ಲಿ ಯಾವ ದೇವ್ರನ್ನ ವಿಶೇಷವಾಗಿ ಒಂದು ಪೂಜೆ ಮಾಡಬೇಕು, ಒಂದು ಆರಾಧನೆ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆದಷ್ಟು ಸರಳವಾಗಿ ಸಿಂಪಲ್ಲಾಗಿ ಈ ಶನೇಶ್ವರ ಜಯಂತಿ ದಿನ ಮಾಡಿ, ಶಕ್ತಿ ಇರೋರು ಎಳ್ಳಾರತಿ ಮಾಡಿ ಬೆಳಗ್ಬಿಟ್ಟು ಅದನ್ನು 10 ಜನಕ್ಕೆ ಕೊಟ್ಟು ನೀವೂ ಆ ಪ್ರಸಾದನ ಸ್ವೀಕರಿಸಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ.